ಅವರ 12 ವರ್ಷದ ಬಾಲಕನನ್ನು ರೇಪ್ ಮಾಡಿದ್ದಾರೆ. ಅದಲ್ಲದೆ ಇವಾಗಲೇ ಆಗಿದೆ. ಇವರನ್ನು ಸುಮ್ಮನೆ ಬಿಟ್ಟಿದರೆ ನಮ್ಮ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಆಗಿದೆ ಆದಷ್ಟು ಬೇಗನೆ ನಮ್ಮ ಕೈಗೆ ಬೇಗ ರಿಲೀಸ್ ಮಾಡಿದ್ರೆ ಸರಿ. ಇಲ್ಲದಿದ್ರೆ ಬೇಗನೆ ರಿಲೀಸ್ ಮಾಡ. ಖಂಡಿತ ಆಗುದಿಲ್ಲ. ಎಸ್ಪಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾನೆ. ಇವಾಗ ಹೊಸ ಎಸ್ಪಿ ಬಂದಿದ್ದಾನೆ. ನನ್ನ ಕೆಲಸನೇ ಹೋಗ್ಬೇಕಂತೆ. ಪ್ಲೀಸ್ ಸರ್. ಆ ಎಸ್ಪಿ ಏನೋ ವೀರ ಮದಕರಿನೋ ಏನು ಸಾಂಗ್ಲಿಯನೋ ಏನು ಕೆಂಪೇಗೌಡನೋ ಅವನು ಯಾರಾದ್ರೂ ಸರಿನಾ? ನಾನ್ ನೋಡ್ತೀನಿ. ಬೇಗ ನಮ್ಮ ರಿಲೀಸ್ ಮಾಡು. ಬೇಡ ಪ್ಲೀಸ್. ಕೇಳಿಲ್ಲ ಸ್ಟೇಷನ್ಗೆ ಬಂದು ಪೊಲೀಸ್ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತು ನಿನಗೆ? ಪೊಲೀಸ್ ಇಲ್ಲ ತನಕ ಈ ಯಾರು ಗೊತ್ತು? ಅವನ್ನ ಮನಸ್ಸು ಮಾಡಿದ್ರೆ ಈ ಎಲ್ಲರೂ ಸುಟ್ಟು ಭಸ್ಮ ಮಾಡ್ತಾನೆ. ಯಾರು ರೆಡ್ಡಿ? ರೆಡ್ಡಿನೇ ಬರ್ಲಿ, ಚಡ್ಡಿನೇ ಬರ್ಲಿ, ಚಡ್ಡಿ ಬ್ರದರ್ಸ್ ಕ್ಯಾರ್ ಮಾಡೋ ಮಗನೇ ಅಲ್ಲ ನಾನು. ನೋ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಎಲ್ಲಿದೆ ಸತ್ಯಕ್ಕೆ ಜಯ? ರಾಷ್ಟ್ರ ಲಾಂಛನದ ಮೇಲಷ್ಟೇ ಈ ಮಾತಿಗೆ ಬೆಲೆ. ಈ ದರಿದ್ರ ಕುಲಕೆಟ್ಟ ಯುಗದಲ್ಲಿ ಸತ್ಯಮೇವ ಜಯತೆ ಎಂಬ ಪದಕ್ಕೆ ಅರ್ಥವೇ ಅರ್ಥವಾಗಿದೆ. ಇಲ್ಲಿ ನೋಡಿದರೆ ಲಾಕಪ್ನಲ್ಲಿರುವ ಕಾಮಕರು ತಮ್ಮ ಕಾಮದ ಜನವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಕೇವಲ 12 ವರ್ಷದ ಬಾಲಕಿಯರನ್ನು ಅತ್ಯಾಚಾರ ಮಾಡಿ ಹಾಕಿದ್ದಾರೆ. ಇವರಿಗೆ ರಾಜಕಾರಣಿಗಳ ಬೆಂಬಲ ಬೇರೆ ಕೇಳು. ಅಷ್ಟೇ ಯಾಕೆ ಇವರ ಪರವಾಗಿ ವಾದ ಮಾಡಲು ಹಣಕ್ಕಾಗಿ ಹಪಾಪಿಸುವ ವಕೀಲರು ಹಾಗೂ ಸುಳ್ಳು ಸಾಕ್ಷಿಗಳು ಸಾರ್ಥಕವಾಯಿತು. ಇಂಥ ದುರಾತ್ಮರು ಈ ಭೂಮಿ ತಾಯಿ ಮಡಿಲಲ್ಲಿ ಹುಟ್ಟಿದಕ್ಕೆ ಇಂಥ ಕೃತ್ಯಗಳು ಕೊನೆಗೊಳ್ಳಬೇಕೆಂದರೆ ಈ ಕಾಮ ಪಿಶಾಚಿಗಳನ್ನು ಹಾಗೆ ಬಿಡಬಾರದು. ಇವರ ಅಂಗಾಂಗಗಳನ್ನು ಕತ್ತರಿಸಿ ನರಳಿ ನರಳಿ ಸಾಲ ಶಿಕ್ಷೆ ನೀಡಬೇಕು. ನಮ್ಮ ದೇಶದ ಕಾನೂನು ಬದಲಾಗಬೇಕು. ಆರೋಪಿಗಳನ್ನು ಕಾನೂನಿಗೆ ಒಪ್ಪಿಸಿದ ಕೂಡಲೇ ನ್ಯಾಯಾಲಯದಲ್ಲಿ ತೀರ್ಪಾಗಬೇಕು. ಇಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸುತ್ತಾ ಅನುಭವಿಸಬೇಕಾದ ಅರ್ಧ ಶಿಕ್ಷೆಯನ್ನು ಜಾಮೀನಿನ ಮೇಲೆ ಹೊರಬಂದು ಐಷಾರಾಮಿ ಜೀವನದಲ್ಲಿಯೇ ಕಳೆದು ಬಿಡುತ್ತಾರೆ. ಇಂಥವರಿಗೆ ಕಾನೂನು ಯಾಕೆ, ಶಿಕ್ಷೆ ಯಾಕೆ? ಇದೆಲ್ಲ ಬದಲಾಗಬೇಕು ಅಂದ್ರೆ ನೀವು ಬದಲಾಗಬೇಕು. ವುಮನ್ ಪೀಪಲ್ ಕ್ಯಾನ್ ಡಿಸೈಡೆಡ್ ಜಸ್ಟಿಸ್. ಇಂಥ ಕಾಮುಕರ ವಿರುದ್ಧ ಪ್ರತಿಯೊಬ್ಬ ಪ್ರಜೆ ಧ್ವನಿ ಎತ್ತಿ ನಿಂತಾಗಲೇ ಈ ದೇಶ ಸುಭದ್ರ ದೇಶವಾಗಲು ಸಾಧ್ಯ. ಇಂದಿನ ಯುವತಿಯರಲ್ಲಿ ನಾನು ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಹೆಣ್ಣು ಅಂದರೆ ಒಂದು ಸಂಸ್ಕಾರ. ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು. ಪಾಶ್ಚಿಮಾತ್ಯ ಸಂಸ್ಕೃತಿ ಬೇಕು ಅಂತ ಪಾಶ್ಚಿಮಾತ್ಯ ಆಧುನಿಕ ಹೋಗಿದ್ದು ಗುಂಡು ಬಟ್ಟೆ ಉಂಟು ಇಂಥ ಕಾಮದ ಕಣ್ಣಿಗೆ ಬಲಿಯಾಗಬೇಕಾಗುತ್ತದೆ. ಈ ಸಮಾಜದಲ್ಲಿ ನೀಡುವ ಕರ್ತಗಳನ್ನು ಮೆರೆಯುವ ದೂರ್ಜನರಿಗೆ, ದುರಾಡಳಿತ ನಡೆಸುತ್ತಿರುವ ಧುರೀಣರಿಗೆ ದೂರದರ್ಶಗೆ ತರಲು ಈ ಜಿಲ್ಲೆಗೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ರಮಣ್ ಗುಪ್ತಾಗೆ ಪ್ರತಿಯೊಂದು
ಕೈ ಕರ್ನಾಟಕದ ಆಸ್ತಿ. ಈಗ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದ ಚರಿತ್ರೆ ಇಲ್ಲ.